ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ಬಂಧುಗಳೇ, ಸ್ನೇಹಿತರೆ, ನಿನ್ನೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 4:15 ಒಳಗೆ ಸುಮಾರು 18 ರಿಂದ 35 ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳು, ಹುಡುಗರು 14 ಜನ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಿದ್ದಾರೆ. ಅದು ನನಗೆ ಬಂದ ಮಾಹಿತಿ ಪ್ರಕಾರ. ನೋಡಿ ಸ್ನೇಹಿತರೆ, ಇದಕ್ಕೆ ಈ ಸಾವಿನ ಮೂಲ ಕಾರಣ ತಂದೆ ತಾಯಿಗಳೇ. ಕಾರಣ ಅವರಿಗೆ ಗಾಡಿ ತಗೊಳ್ಳೋ ದುಡ್ಡಿರೋದಿಲ್ಲ. ಓದುವ ವಿದ್ಯಾರ್ಥಿಗಳು, ಕೆಲಸ ಮಾಡ್ತಿರುವಂತ ಹುಡುಗರುಗಳು, ಅವರಿಗೆ 2 ಲಕ್ಷ 3 ಲಕ್ಷ ಕೊಟ್ಟು ಬೈಕ್ಗಳ ತಗೊಳಕ್ಕಾಗೋದಿಲ್ಲ, ಸಾಲ ಮಾಡಿ. ನೋಡಿ, ತಂದೆ ತಾಯಿಗಳು ಮಕ್ಕಳು ಸ್ಟೇಟಸ್, ನಾನು ಯಾವ ತರ ಇದೀನಿ ಶ್ರೀಮಂತ, ನನ್ನ ಮಗನೂ ಅದೇ ತರ ತಗೊಳ್ಳಿ ಅಂತ ಹೇಳಿ ಒಳ್ಳೊಳ್ಳೆ ಬೈಕ್ಗಳನ್ನ ಕೊಡಿಸ್ತಾರೆ. ನಾವು ನೀವೆಲ್ಲ ಓಡಿಸ್ತಿದ್ದು 100cc, ಜಾಸ್ತಿ ಅಂದ್ರೆ 150cc ಇತ್ತು. ಈಗೀಗ 200cc, 250, 350, 650 ಹಿಂಗೆ ಎಲ್ಲ 50-50 ಆಡ್ ಆಗಿ ಜೀವಕ್ಕೆ 50-50 ಆತರ ಆಗ್ಬಿಟ್ಟಿದೆ. ಸಿಸಿಗಳು ಗಾಡಿಯಲ್ಲಿ ಜಾಸ್ತಿ ಆದಂಗೆನೆ ಪ್ರಾಣಗಳು ಹಾರ್ಕೊಂಡು ಹೋಗ್ತಾ ಇದೆ. ಬರೀ ಒಂದೇ ರಾತ್ರಿ ಅವರೆಲ್ಲ ಹೊಸ ವರ್ಷನ ಮುಟ್ಲೇ ಇಲ್ಲ. ನೋಡಿ, ಇದಕ್ಕೆ ಯಾರ ಕಾರಣ ಏನ್ ಹೇಳ್ತೀರಾ? ಹೌದು ಸರ್, ಹುಡುಗರು ವೀಲಿಂಗ್ ಮಾಡ್ತಾರೆ, ಕುಡಿದ್ಬಿಟ್ಟು ತೀರೋಗಿರ್ತಾರೆ, ಆಕ್ಸಿಡೆಂಟ್ ಆಗಿ ತೀರೋಗಿದೆ. ಅದಕ್ಕೆ ತಂದೆ ತಾಯಿಗಳ ಕಾರಣ ಏನ್ ಸರ್ ಅಂದ್ರೆ, ಬೈಕ್ ಓಡಿಸಿರೋದು ನೀವೇ ತಾನೆ. ಈ ವಿಡಿಯೋ ಮಾಡೋ ಮೂಲ ಉದ್ದೇಶ, ಪೊಲೀಸ್ ಆರಕ್ಷಕರು, ಕಾಲೇಜುಗಳಿಗೆ, ಈ ಬೇರೆ ಎಲ್ಲಾ ತರದ ಟ್ರಾಫಿಕ್ ಪೊಲೀಸ್ಗಳು ನಿಮ್ಗೆ ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ, ಹೆಲ್ಮೆಟ್ ಹಾಕೊಳ್ಳಿ ಅಂತ. ಹೆಲ್ಮೆಟ್ ಹಾಕೊಳ್ಳಲ್ಲ, ಅವ್ರು ದುಡ್ಡು ಕೇಳಿದ ತಕ್ಷಣ ಅವರು ಪೊಲೀಸರು ಮಾವ ಹಾಗೆ ಹೀಗೆ ಅಂತ ಪೊಲೀಸರು ಟ್ರಾಫಿಕ್ ಅವ್ರ ಮೇಲೆ ಕೆಟ್ಟದಾಗಿ ಕಮೆಂಟ್ಗಳು, ಕೆಟ್ಟದಾಗಿ ಮಾತಾಡ್ತೀರಾ. ಅದು ನಿಮ್ದು ತಪ್ಪಲ್ಲ, ಅವ್ರದ್ದು ತಪ್ಪಲ್ಲ. ಯಾರೋ 100ರಲ್ಲಿ 10 ಜನ ತಗೋತಾರೆ, ಇನ್ನು 90 ಜನ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ಆದ್ರೆ ಪೊಲೀಸರು ಹೆಲ್ಮೆಟ್ ಧರಿಸಿ ಅಂತ ಹಾಕ್ತಾರೆ. ಆದ್ರೆ ಈ ತರ ವೀಲಿಂಗ್ ಮಾಡಿಕೊಂಡು ರಿಂಗ್ ರೋಡ್ ಅಲ್ಲಿ ಇರುವಂತ ಎದುರುಗಡೆ ಕಟ್ಟೆ ಇದೆ, ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ ಅಂದ್ರೆ ಅದೇ ಬ್ಯಾರಿಕೇಡ್ಗೆ ಇಬ್ರು ಹೊಡೆದು ತೀರೋಗಿದ್ದಾರೆ ನಿನ್ನೆ ರಾತ್ರಿ, ಬೋಗಾದಿ ಸಿಗ್ನಲ್ ಇಂದ ಮುಂದೆ. ಈ ತರ ಅನೇಕ ರೀತಿಯಲ್ಲಿ ತೀರೋಗಿದ್ದಾರೆ ನಿನ್ನೆ. ಮತ್ತೆ ಹುಟ್ಟಿಬಾ ಮೇಲ್ಗಡೆ ಶ್ರದ್ಧಾಂಜಲಿ, ಅವನ ಫೋಟೋ ಏರಿಯಾಗಳಲ್ಲಿ ಮತ್ತೆ ಹುಟ್ಟಿಬಾ, ಎಲ್ಲಿಗೆ ಮತ್ತೆ ಸಾಯೋಕ? ಏನು ತಂದೆ ತಾಯಿಗಳು, ಏನು ವಿದ್ಯಾರ್ಥಿಗಳು, ನಮ್ಮ ಕಾಲ ಎಲ್ಲಿಗೆ ಹೋಗ್ತಾ ಇದೆ? 60, 70 ವರ್ಷ, 90 ವರ್ಷದವ್ರು ಸಾಯ್ಬೇಕಾಗಿರುವಂತ ಸಮಯದಲ್ಲಿ ಸರಿಯಾಗಿ ಕಣ್ಣು ಬಿಟ್ಟು ಅವ್ರು ಸಂಸಾರ ಕೊಟ್ಟೋದಿರಲ್ಲ, ಒಂದು ಒಳ್ಳೆ ಕೆಲಸಕ್ಕೆ ಹೋಗಿರೋದಿಲ್ಲ. ಆ ಬೈಕ್ ಆಸೆ, ಆ ವೀಲಿಂಗ್ ಮಾಡೋದು, 4 ಜನ ಹುಡುಗಿರು ನೋಡ್ತಾರೆ ಅಂತ ವೀಲಿಂಗ್ ಮಾಡೋದು, ಸ್ಪೀಡ್ ಆಗಿ ಹೋಗೋದು, ಕ್ರೇಜ್, ಬೈಕ್ ಓಡಿಸುವಂತ ಕ್ರೇಜ್ ನಲ್ಲಿ 14 ಜನ ತೀರೋದು. ಅದು ನನಗೆ ಬಂದ ಮಾಹಿತಿ. ಇನ್ನು ಎಷ್ಟು ಸಾವಿರ ಜನ ಸತ್ತೋಗಿದಾರೋ, ಯಾವ್ದಾವ್ ಡಿಸ್ಟಿಕ್, ಯಾವ್ದಾವ್ ಜಿಲ್ಲೆಗಳಲ್ಲಿ, ಯಾವ್ದಾವ್ ಗ್ರಾಮದಲ್ಲಿ ಯಾವ ತರ ತೀರೋಗಿದ್ದಾರೆ ಗೊತ್ತಿಲ್ಲ. ತಂದೆ ತಾಯಿಗಳೇ, ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ ಮಕ್ಕಳಿಗೆ ಬೈಕ್ ಓಡಿಸ್ಬೇಕಾದ್ರೆ ಬಹಳ ಯೋಚನೆ ಮಾಡಿ. ಅವನು ಬೈಕ್ನ ನಿಮ್ ಮುಂದೆ ಓಡಿಸ್ದಂಗೆ ಅಂದ್ರೆ ನಿಧಾನವಾಗಿ ಓಡಿಸೋದಿಲ್ಲ. ಆ ಬೈಕ್ ಇಂದಾನೆ ಅವನ ಪ್ರಾಣ ಹೋಗುತ್ತೆ. ನೀವು ಮಕ್ಕಳಿಗೆ ಬೈಕ್ ಕೊಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಈ ವಿಡಿಯೋ ಮುಖಾಂತರ. ಯಾವ ಏಜಿಗೆ ಕೊಡಿಸ್ಬೇಕು? ಅವನಿಗೆ 18 ವರ್ಷ ಆಗಿರಬೇಕು, ಅವನಿಗೆ DL ಆಗಿರಬೇಕು, ಗಾಡಿಗೆ ಲೈಸೆನ್ಸ್ ಇರಬೇಕು, ಇನ್ಸೂರೆನ್ಸ್ ಕಟ್ಟಿರಬೇಕು, ಅವನ ತಲೆಗೆ ಹೆಲ್ಮೆಟ್ ಹಾಕಿರಬೇಕು. ಎಷ್ಟೋ ವಿದ್ಯಾರ್ಥಿಗಳು ನೋಡಿ, ಎಂತ ಸಂದರ್ಭದಲ್ಲೂ ಅವ್ರು ಹೆಲ್ಮೆಟ್ಗಳನ್ನ ಬಿಚ್ಚೋದಿಲ್ಲ, ಹಾಕೊಂಡು ಕಾಲೇಜೊಳಗೆ ಗೊತ್ತಿಲ್ಲದ ಒಂದ್ಸರಿ ಹೆಲ್ಮೆಟ್ ಹಾಕೊಂಡು ಬಂದ್ಬಿಡ್ತಾರೆ. ಅಂತ ವಿದ್ಯಾರ್ಥಿಗಳು, ಅನೆಸ್ಟ್ ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಿದ್ದಾರೆ. ಸ್ವಲ್ಪ ತಲಾಟೆಗಳು, ಹುಚ್ಚು ನನ್ನ ಮಕ್ಕಳು ಇರ್ತಾರೆ. ಸ್ವಲ್ಪ ಜನ 4 ಜನ ನೋಡ್ಲಿ ಅಂತ ವೀಲಿಂಗ್ ಮಾಡ್ತಾರೆ. ಪೊಲೀಸ್ ಆರಕ್ಷಕರಿಗೆ ಅನೇಕ ಮಾಹಿತಿಗಳು ಬಂದಿದೆ. ಅವ್ರ ಕಣ್ಣಿಗೆ ಬಿಟ್ಟರೆ ಅವ್ರ ಪೊಲೀಸ್, ನಮ್ಮ ಮೈಸೂರು ಪೊಲೀಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ. ಯಾರ್ಯಾರು ಬೈಕ್ಗಳಲ್ಲಿ ಪ್ರಾಣ ಕಳ್ಕೋಬೇಕು ಅಂತ ಇದೀರೋ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಗೊತ್ತಿರಬೇಕಲ್ಲ, ತುಂಬಾ ವೀಲಿಂಗ್ ಮಾಡೋದು, ಕೈ ಬಿಟ್ಕೊಂಡು ಓಡಾಡ್ಸೋದು, ತುಂಬಾ ಸ್ಟೈಲು, ಕ್ರೇಜು, ತುಂಬಾ ಸ್ಟೈಲು ಮಾಡ್ಕೊಂಡು ಓಡಾಡ್ತಾರಲ್ಲ. ನಿನ್ನ ಬೈಕ್, ನಿನ್ನ ಸ್ಟೈಲೇ ನಿನಗೆ ಪ್ರಾಣ ತೆಗೀತದೆ, ಬರೆದಿಟ್ಕೊಳ್ಳಿ. ಇನ್ನು ಮುಂದಿನ ಈ ವಿಡಿಯೋ ನೋಡಿದ ನಂತರ ಒಂದೇ ದಿನದಲ್ಲಿ ಇಷ್ಟು ಜನ ಸತ್ತೋಗಿದ್ದಾರೆ, ನನ್ನ ಪ್ರಾಣನೂ ನನ್ನ ಬೈಕಿಂದ ಅನ್ಕೊಂಡು ಏನಾದರೂ ಇದ್ರೆ, ಪರಿಜ್ಞಾನವಿದ್ರೆ ಗಾಡಿ ಹತ್ತಬೇಕಾದ್ರೆ ಆ ಭಗವಂತನ ನೆನೆಸ್ಕೊಳ್ಳಿ. ಗಾಡಿ ಸ್ಲೋ ಓಡಿಸಿ. ನಿಮ್ಮ ಜೀವನ, ನಿಮ್ಮ ಜೀವ ನಿಮ್ಮ ಕೈಲಿದೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತಂದೆ ತಾಯಿಗಳೇ, ಗಾಡಿ ಕೊಡಿಸ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ. ಜೈ ಹಿಂದ್.